ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿತೌಟ್ ಕುಚ್ಚು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. 7 ಎಳೆ ದಾರ ತಗೊಂಡ್ರು ನಡೆಯುತ್ತೆ. ಈಗ ಅದನ್ನ ಈ ರೀತಿ ರಿಂಗ್ ಬೀಡ್ ಒಳಗಿಟ್ಟು ಸ್ವಲ್ಪ ದಾರನ ಎಕ್ಸ್ಟ್ರಾ ಬಿಟ್ಟು ಒಂದ್ 2ರಿಂದ 3 ಗಂಟುಗಳನ್ನ ಹಾಕೋಬೇಕು. ಈ ರೀತಿ ನಾನು 6 ಎಳೆ ತಗೊಂಡಿದ್ದೀನಿ. 7 ಎಳೆ ತಗೊಂಡ್ರು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಈ ರೀತಿ 3 ನಾಟ್ ಹಾಕೊಂಡಿದ ನಂತರ ಈ 2 ದಾರನ ಸೇರಿ ಈ ರೀತಿಯಾಗಿ ಇಟ್ಕೋಬೇಕು. ನಿಮ್ಗಲ್ಲಿ ರಿಂಗ್ ಹತ್ರ ನಿಮ್ಗೆ ದಾರದ್ದು ನಾಟ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನಿಮ್ಗೆ ಗ್ಯಾಪ್ ಕಾಣಿಸುತ್ತೆ. ನೀಟಾಗಿ ಕಾಣಿಸುತ್ತೆ. ಈ ರೀತಿ ಟೈಟ್ ಆಗಿ ಎಳೆದಿಟ್ಕೊಂಡ್ರೆ ಆ ಗ್ಯಾಪ್ ಏನ್ ಕಾಣಿಸುತ್ತೆ ಅದ್ರೊಳಗೆ ಕ್ರೋಶಾ ನೀಡಲ್ನ ಹಾಕೋಬೇಕು. ನಾನು ಇಲ್ಲಿ 10 ನಂಬರ್ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಸೊ ಈ ರೀತಿ ಈ ಗ್ಯಾಪ್ ಒಳಗೆ ನೀಡಲ್ ಹಾಕ್ಬೇಕು. ಹಾಕಿ ಈ ನಾಟ್ ಹಾಕಿರ್ತೀವಲ್ಲ ಆ ದಾರನ ಬಿಟ್ಬಿಡ್ಬೇಕು. ದಾರನ ಬಿಟ್ಟು ಈ ರೀತಿ ಲೆಫ್ಟ್ ಹ್ಯಾಂಡ್ ಫಿಂಗರ್ಸ್ ಅಲ್ಲಿ ಆ ಕಡೆ ಎಳ್ಕೊಂಡು ಇಟ್ಕೋಬೇಕು. ಈ ದಾರನ ಎಳ್ಕೊಂಡು ಈ ರೀತಿ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕೋಬೇಕು. ಇದಾದ ನಂತರ ನೀವು ಆ ದಾರ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನ ಕಟ್ ಕೂಡ ಮಾಡ್ಕೊಳ್ಬಹುದು, ಅಥವಾ ನಾನು ಇಲ್ಲಿ ತೋರಿಸ್ಕೊಳ್ಳೋ ರೀತಿ ಕೂಡ ಮಾಡ್ಕೋಬಹುದು. ಈಗ ಸುಜಿ ಮೇಲೆ ದಾರ ಸುತ್ಕೊಂಡು ರಿಂಗ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ1 ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ ನೀಡಲ್ ಹಾಕಿ ದಾರನ ತಂದು 2ಕ್ಕೆ1, ಅದಾದ ನಂತರ ಮತ್ತೆ 2ಕ್ಕೆ1. ಇದೇ ರೀತಿಯಾಗಿ ಪೂರ್ತಿ ಈ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು ರಿಂಗ್ ಒಳಗೆ. ಸೊ ಯೂಶುವಲ್ ಆಗಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಕಟ್ ಮಾಡ್ಕೊಳ್ಬಹುದು, ಅಥವಾ ಈಗ ಒಂದು 5ರಿಂದ 6 ಡಬಲ್ ಕ್ರೋಶ ಆದ್ಮೇಲೆ ಕಟ್ ಮಾಡ್ಕೊಂಡು ನಿಮ್ಗೆ ನೀಟಾಗಿ ಏನು ಹೊರಗಡೆ ಏನು ಕಾಣಿಸೋದಿಲ್ಲ, ಗಮ್ ಹಾಕಿ ಪೇಸ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡೋದು ಬೆಸ್ಟ್, ರಿಂಗ್ ಸಪ್ರೇಟ್ ಆಗಿ ಪ್ಯಾಚ್ ವರ್ಕ್ ಮಾಡೋ ಟೈಮಲ್ಲಿ. ಸೊ ಈ ರೀತಿಯಾಗಿ ಕಂಬಗಳನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲ ಕೂಡ ಒಂದೇ ಲೆಂತ್ಗೆ ಬರಬೇಕು. 2ಕ್ಕೆ1 ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಈ ರೀತಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಆ ಎಕ್ಸ್ಟ್ರಾ ಥ್ರೆಡ್ ಏನಂತೆ ಅದನ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕು. ಸೊ 2ಕ್ಕೆ1, ಅದಾದ ನಂತರ ಮತ್ತೆ 2ಕ್ಕೆ1. ಈಗ ಬ್ಯಾಕ್ ಸೈಡ್ ಇಂದ ಟರ್ನ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಇಂದ ದಾರನ ಕಟ್ ಮಾಡ್ಕೋಬೇಕು. ನಿಮ್ಗೆ ಚೂರ್ ಬಂದ್ರು ಕೂಡ ಫ್ರಂಟ್ ಸೈಡ್ ನಿಮ್ಗೆ ಏನು ಕಾಣಿಸಲ್ಲ, ಸೊ ಬ್ಯಾಕ್ ಸೈಡ್ ಬರುತ್ತೆ. ಹಂಗ್ ಕಾಣಿಸಿದ್ರು ಕೂಡ ಚೂರ್ ಗಮ್ ಪೇಸ್ಟ್ ಹಾಕಿದ್ರೆ ಆಯ್ತು. ಸೊ ಈಗ ಮತ್ತೆ ಅದೇ ರೀತಿ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇಷ್ಟೇ ಅಷ್ಟೇ ಅಂತ ಕೌಂಟಿಂಗ್ಸ್ ಎಲ್ಲ ಏನಿಲ್ಲ. ರಿಂಗ್ ಪೂರ್ತಿ ಫಿಲ್ ಆಗೋವರೆಗೂ ಎಷ್ಟು ಇಡ್ಸುತ್ತೋ ಅಷ್ಟು ಕಂಬಗಳನ್ನ ಹಾಕೋಬೇಕಾಗುತ್ತೆ. ಒಂದು ಅಂದಾಜಿಗೆ ಒಂದು 25ರಿಂದ 27, 28 ಅಷ್ಟು ಕೂಡ ಹಾಕೋಬಹುದು. ಮಿನಿಮಮ್ ಅಂದ್ರೆ 24ರಿಂದ 25 ಹಾಕೊಳ್ಳೇಬೇಕಾಗುತ್ತೆ ಕರೆಕ್ಟ್ ಟೈಮ್ಗೆ ಫಿಲ್ ಆಗ್ಬೇಕು ಅಂದ್ರೆ ರಿಂಗು. ಸೊ ಈ ರೀತಿಯಾಗಿ ಕಂಬಗಳನ್ನ ಪೂರ್ತಿಯಾಗಿ ಹಾಕೊಂಡಿದೀನಿ. ಆ 2 ಚೈನ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹಾಕೊಂಡಿರ್ತೀವಿ ಅಲ್ಲಿವರೆಗೂ ಕೂಡ ಕಂಬಗಳನ್ನ ಹಾಕೊಂಡಿದೀನಿ. ಎಷ್ಟು ನೀಟಾಗಿ ಬಂದಿದೆ ಒಂದೇ ಲೆಂತ್ ಅಲ್ಲಿ. ಈಗ ಅಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀವಲ್ಲ ನಾವು, ಆ 2 ಚೈನ್ ಆದ್ಮೇಲೆ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ತಂದು, ಸುಜಿ ಮೇಲೆ 2 ದಾರ ಇರುತ್ತೆ, ಆ 2 ದಾರದೊಳಗೆ ಈ ದಾರನ ಎಳ್ಕೋಬೇಕು ಮೇಲಕ್ಕೆ. ಇದರಲ್ಲಿ ಲಾಕ್ ಆಗುತ್ತೆ. ಈಗ ದಾರನ ಮೇಲಕ್ಕೆ ಎಳ್ಕೊಳ್ಬೇಕು. ಮೇಲಕ್ಕೆ ಎಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತೀವಿ. 1 ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸುಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ನೀಡಲ್ ಹಾಕ್ಬೇಕು. ನಾವಲ್ಲಿ ಲಾಕ್ ಮಾಡ್ಕೊಂಡಿದ್ಮೇಲೆ ಫಸ್ಟ್ ಹೋಲ್ ಅಂದ್ರೆ 2 ಚೈನ್ ಆದ್ಮೇಲೆ ಫಸ್ಟ್ ಹೋಲ್ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ, ಅದ್ರ ಹೋದ್ಮೇಲೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಮತ್ತೆ 1 ಬೀಡು ಸುಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ1 ಮತ್ತೆ 2ಕ್ಕೆ1. ಮತ್ತೆ ಬೀಡ್ ಇನ್ಸರ್ಟ್ ಮಾಡಬೇಕು. ಸುಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಅಲ್ಲಿ ಒಂದು ಡಬಲ್ ಕ್ರೋಶೆ. ಸೊ ಇದೇ ರೀತಿಯಾಗಿ ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಒಂದು ಡಬಲ್ ಕ್ರೋಶೆ, ಬೀಡ್ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆ. ಇದೇ ರೀತಿಯಾಗಿ ಟೋಟಲ್ ಆಗಿ 10 ಬೀಡ್ಗಳನ್ನ ಯೂಸ್ ಮಾಡಿಕೊಂಡು 11 ಡಬಲ್ ಕ್ರೋಶನ 10 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ 10 ಬೀಡು 10 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ದಾರ ಸುತ್ಕೊಳ್ಳೋದು,
ನೆಕ್ಸ್ಟ್ ಹೋಲ್ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು. ನಿಮ್ಗೆ ಕೌಂಟಿಂಗ್ಸ್ ಇಷ್ಟೇ ಮಾಡ್ಕೋಬೇಕಂತ ಏನಿಲ್ಲ, ನೀವು ರಿಂಗ್ ಪೂರ್ತಿ ಕೂಡ ಬೀಡ್ಗಳನ್ನ ಫಿಲ್ ಮಾಡ್ಕೊಳ್ಬಹುದು, ಅಥವಾ 10ಕ್ಕಿಂತ ಜಾಸ್ತಿ 15 ಅಥವಾ 12, 13 ಈ ರೀತಿ ಎಷ್ಟು ಬೇಕೋ ಅಷ್ಟು ನೀವು ಬೀಡ್ಸ್ ಗಳನ್ನ ಹಾಕಿ ಕಂಬಗಳನ್ನ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಕ್ರಿಯೇಟಿವಿಟಿ ಹೇಗ್ ಬೇಕೋ ಹಾಗೆ ಈ ಡಿಸೈನ್ ನ ಚೇಂಜ್ ಮಾಡ್ಕೊಳ್ಬಹುದು. ಸೊ ಇದೇ ರೀತಿ ಒಂದೇ ಲೆಂತಿಗೆ ಬರೋ ತರ 10 ಬೀಡ್ಗಳನ್ನ ಹಾಕೊಳ್ತಾ ಇದ್ದೀನಿ. ಹತ್ತು ಬೀಡ್ಗಳನ್ನ ಹಾಕೊಂಡು, ಸರಿ ನಾನು ಅವಾಗ್ಲೇ 10 ಕಂಬ ಅಂತ ಹೇಳಿದೆ, 10 ಬೀಡ್ಗಳನ್ನ ಹಾಕಿ 9 ಡಬಲ್ ಕ್ರೋಶೆ ಆಗುತ್ತೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ 9 ಬೀಡ್ ಆಗೋವರೆಗೂ, ಅಂದ್ರೆ 10 ಬೀಡ್ ಆಗೋವರೆಗೂ ಮಾತ್ರ ಕಂಬಗಳನ್ನ ಹಾಕೊಳ್ಳೋದು. 10ನೇ ಬೀಡ್ ಆದ್ಮೇಲೆ ನೋಡಿ, 10ನೇ ಬೀಡ್ 9ನೇ ಬೀಡ್ ಆಯ್ತು, ಡಬಲ್ ಕ್ರೋಶೆ ಮಾಡಿದ್ವಿ. ಈಗ 10ನೇ ಬೀಡ್ ಇನ್ಸರ್ಟ್ ಮಾಡಿ, ಅಂದ್ರೆ ನಾವಿಲ್ಲಿ ಬರೀ 9 ಡಬಲ್ ಕ್ರೋಶೆ ಹಾಕಿರೋದಷ್ಟೇ. 10ನೇ ಬೀಡ್ ಇನ್ಸರ್ಟ್ ಮಾಡಿದೀನಿ. ಈಗ ನೆಕ್ಸ್ಟ್ ಹೋಲ್ ಅಲ್ಲಿ ಹಾಗೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಮಾಡೋ ಹಾಗಿಲ್ಲ. ಹಾಗಾಗಿ 10 ಬೀಡು 9 ಡಬಲ್ ಕ್ರೋಶೆ ಆಗುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಕೌಂಟಿಂಗ್ ತಪ್ಪು ಹೇಳಿದೀನಿ. 10 ಬೀಡು 9 ಡಬಲ್ ಕ್ರೋಶೆ ಮಾಡ್ಕೊಂಡು, ಈ ರೀತಿ ಲಾಸ್ಟ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ 2-3 ಚೈನ್ ಎಕ್ಸ್ಟ್ರಾ ಮಾಡ್ಕೊಂಡು ದಾರನ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಎಳ್ಕೊಳ್ಬೇಕು. ಅಲ್ಲಿ ಲಾಕ್ ಆಗ್ಬಿಡುತ್ತೆ ನಿಮ್ಗೆ ದಾರ. ಪ್ಯಾಚ್ ಈ ರೀತಿಯಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಇದು. ಸೊ ಇಲ್ಲಿ ಇವಾಗ ಚೂರು ಗಮ್ನ ಹಾಕೋಬೇಕು. ಚೂರು ಗಮ್ನ ಹಾಕೊಂಡು ಆ ಎಕ್ಸ್ಟ್ರಾ ಥ್ರೆಡ್ ಗಳು ಏನಿದೆ ಅದನ್ನ ಬ್ಯಾಕ್ ಸೈಡ್ ಸ್ಟಿಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟೇ. ನೋಡಿ ಈ ರೀತಿಯಾಗಿ ಎಲ್ಲಾ ಪ್ಯಾಚ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಪ್ಯಾಚಸ್ ನ ರೆಡಿ ಮಾಡಿ ಇಟ್ಕೊಳ್ಬೇಕು. ನೀಟಾಗಿ ಸ್ಟಿಕ್ ಮಾಡಿದ್ರೆ ಆಯ್ತು. ಹೀಗೆ ತುಂಬಾ ಕಾಣಿಸೋ ರೀತಿ ಅಂಟಿಸ್ಬಾರ್ದು, ಯಾಕಂತಂದ್ರೆ ಇದು ಫ್ಲಿಪ್ ಆಗ್ತಾ ಇರುತ್ತೆ, ಡಿಸೈನ್ ಹ್ಯಾಂಗಿಂಗ್ ಇರುತ್ತಲ್ಲ, ಹಾಗಾಗಿ. ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ನಾನು ಬಟ್ಟೆಗೆ ಕ್ರೋಶ ಮಾಡ್ಕೊಳ್ತೇನೆ. 6 ಎಳೆ ದಾರನ ಗಂಟು ಹಾಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 7 ಎಳೆ ದಾರ ಕೂಡ ತಗೊಂಡ್ರೆ ನಡೆಯುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡಿದ ನಂತರ 2 ಚೈನ್, ಈ 2 ಚೈನ್ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಬೇಕು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮತ್ತೆ ಎರಡಕ್ಕೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ 2 ಚೈನ್ ಒಂದು ಕಂಬ ಅಂತ 2 ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಮತ್ತೆ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಮೇಲ್ ತರಬೇಕು. ಎರಡಕ್ಕೊಂದು ಡಬಲ್ ಕ್ರೋಶೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಪಕ್ಕದಲ್ಲೇನೆ, ಅದ್ರ ಮೇಲೇನೆ ಮಾಡ್ಕೊಳ್ಬಾರ್ದು, ಒಂದೇ ಹೋಲಲ್ಲಿ ಮಾಡ್ಕೋಬಾರ್ದು, ಅಥವಾ ತುಂಬಾ ಗ್ಯಾಪ್ ಬಿಟ್ಟು ಕೂಡ ಮಾಡ್ಕೊಳ್ಬಾರ್ದು. ಒಂದು ಡಾಟ್ ಅಷ್ಟು ಗ್ಯಾಪ್ಗೆ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ ನಂತರ 2 ಚೈನ್ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿ ಒಂದು ಕಂಬ ಹಾಕಿದೀನಿ, ಒಂದು ಬೀಡ್ ಹಾಕ್ತೆ, 2 ಕಂಬ ಡಬಲ್ ಕ್ರೋಶೆ. ಅದಾದ್ಮೇಲೆ 2 ಚೈನ್ ಮತ್ತೆ ನಾನು ಕಂಬ ಹಾಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ ಒಂದು ಬಾಕ್ಸ್ ಅಂತ ಕರಿತೀವಿ. ಒಂದು ಬಾಕ್ಸಿಗೆ 4 ಕಂಬ ಬರ್ಬೇಕು, ಒಂದು ಬೀಡ್, ಅಲ್ಲಿಗೆ 2 ಕಂಬ, ಒಂದು ಬೀಡ್, 2 ಕಂಬ, ಅಲ್ಲಿಗೆ ಒಂದು ಬಾಕ್ಸ್ ಆಗುತ್ತೆ. ಸೊ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ನಾವಿಲ್ಲಿ 2 ಕಂಬನ ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಎರಡಕ್ಕೊಂದು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಪಕ್ಕದಲ್ಲೇನೆ ನೀಡಲ್ ಹಾಕಿ ದಾರನ ಮೇಲೆ ಇಳ್ಕೊಳ್ಬೇಕು. ಎರಡಕ್ಕೊಂದು ಮಾಡ್ಕೋಬೇಕು, ಎರಡಕ್ಕೆ ಒಂದು ಮಾಡ್ಕೋಬೇಕು. ಈಗ ನೋಡಿ 2 ಬಾಕ್ಸ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ 2 ಬಾಕ್ಸ್ ಆದ್ಮೇಲೆ ಈಗ ದಾರನ ಮೇಲೆ ತಿಳ್ಕೊಳ್ಳಿ. ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕಿ ಈಗ ನಾವು ಪ್ಯಾಚ್ ವರ್ಕ್ ಮಾಡಿಟ್ಟಿರ್ತೀವಲ್ಲ ಅದರಲ್ಲಿ ಒಂದನ್ನು ತಗೋಬೇಕು. ಈ ರೀತಿಯಾಗಿ ನಾವು ಫ್ರಂಟ್ ಸೈಡು ಈ ರೀತಿ ಮೇಲ್ ಬರ್ಬೇಕು, ಮೇಲ್ಭಾಗ ಆ ಗಮ್ ಹಾಕಿ ಪೇಸ್ಟ್ ಮಾಡಿರ್ತೀವಲ್ಲ ಅದು ಅಡಿಗೆ ಹೋಗ್ಬೇಕು. ಸೊ ಈ ರೀತಿಯಾಗಿ ಇಟ್ಕೊಳ್ಬೇಕು. ನಾವು ಈ ರೀತಿಯಾಗಿ ಇಟ್ಕೊಂಡು ಸೆಂಟ್ರ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಂದಾಜಿಗೆ
ಈ ರೀತಿ ನೀಡನ್ನ ಹಾಕ್ಕೋಬೇಕು. ನೋಡ್ಕೊಂಡು ಅಂದಾಜಲ್ಲಿ ಸೆಂಟರ್ ಪಾರ್ಟ್ ನೋಡ್ಕೊಂಡು ಸೊ ಈ ರೀತಿ ಇಟ್ಕೊಂಡು ದಾರನ ಮೇಲೆ ಕೇಳ್ಕೊಳ್ಬೇಕು. ತುಂಬಾ ಈಸಿ ಇದೆ. ಮೇಲೆ ಕೇಳ್ಕೊಂಡು ಈ ರೀತಿ ಈಗ ಒಂದು ಲಾಕ್ ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ ನಂತರ ಈ ಪ್ಯಾಚ್ ಏನಿರುತ್ತೆ ಅದನ್ನ ಆ ಕಡೆಗೆ ತಿರುಗಿಸ್ಕೊಳ್ಬೇಕು. ನೋಡಿ, ನೀಡಲು ಮತ್ತೆ ದಾರದ ಮಧ್ಯದಿಂದ ರೈಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಈ ರೀತಿ ಒಂದು ಚೈನ್. ನೋಡಿ, ಇಷ್ಟೇ, ಕನ್ಫ್ಯೂಸ್ ಏನು ಆಗೋದಿಲ್ಲ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ 2 ಕಂಬ, 1 ಬೀಡು, 2 ಕಂಬ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಡಬಲ್ ಕ್ರೋಶೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇನೆ ಇನ್ನೊಂದು ಡಬಲ್ ಕ್ರೋಶೆ, 2ಕ್ಕೆ1, 2ಕ್ಕೆ 1. ಮತ್ತೆ ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. 1 ಬೀಡ್ನ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ ಪಕ್ಕದಲ್ಲೇನೆ ನೀಡಲ್ ಹಾಕಿ, ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ತಂದು 2ಕ್ಕೆ1, 2ಕ್ಕೆ 1. 2 ಕಂಬ ಆದ್ಮೇಲೆ 1 ಬೀಡ್ ಇನ್ಸರ್ಟ್ ಮಾಡಬೇಕು. ಮತ್ತೆ 2 ಕಂಬ ಮಾಡಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾವು 2 ಬಾಕ್ಸ್ ಮಾಡ್ಕೊಂಡು ಪ್ಯಾಚ್ ನ ಹಾಕೊಂಡಿದೀವಿ. ಸೊ ಇನ್ ಬಿಟ್ವೀನ್ ಮಧ್ಯದಲ್ಲೆಲ್ಲ ಏನ್ ಮಾಡ್ಬೇಕು, ಟೋಟಲ್ ಆಗಿ 2 ಚೈನ್ ಅನ್ನೋದು 2 ಗ್ಯಾಪ್ ಬರ್ಬೇಕು. ಅಂದ್ರೆ 3 ಸಲ 3 ಬಾಕ್ಸ್ಗಳನ್ನ ಮಾಡ್ಕೊಳ್ತಾರೆ. ಒಂದು ಬಾಕ್ಸ್ ಆಗಿದೆ ಪ್ಯಾಚ್ ಆದ್ಮೇಲೆ. ಸೊ ಈ ರೀತಿಯಾಗಿ 3 ಬಾಕ್ಸ್ಗಳನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ತುಂಬಾ ತೀರಾ ಹತ್ರ ಅಂತೂ ಕೂಡ ನಿಮ್ಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಿಮ್ಗೆ ಬೇಕು ಅಂತ ಇದ್ದಲ್ಲಿ ಒಂದು ಈ ರೀತಿ ಪ್ಯಾಚ್ ಹಾಕೊಂಡು ಒಂದು ಕುಚ್ಚು ಆ ರೀತಿ ಕೂಡ ಮಾಡ್ಕೊಳ್ಬಹುದು. ಕುಚ್ಚು ಬೇಕಾಗಿರೋ ಜಾಗಕ್ಕೆ ಅಲ್ಲಿ ನಾವು 3 ಚೈನ್ ಇರುತ್ತಲ್ಲ, ಸೊ ಅದನ್ನ ಎಕ್ಸ್ಟ್ರಾ ಹಾಕೊಂಡು ಕೂಡ ಅಲ್ಲಿ ಕುಚ್ಚನ್ನ ಕಟ್ಕೊಳ್ಬಹುದು. ಸೊ ಕುಚ್ಚು ಬೇಡ ಅಂತಂದ್ರು ಕೂಡ ಹೀಗೇನು ಕೂಡ ನೀವು ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ರೀತಿಯಾಗಿ ಬಾಕ್ಸ್ಗಳನ್ನ ಹಾಕೋಬೇಕಾಗುತ್ತೆ. ಒಂದು ಪ್ಯಾಚ್ ಆದ್ಮೇಲೆ 2 ಬಾಕ್ಸ್ ನ ಮಾಡ್ಕೊಂಡಿದೀನಿ. ಈಗ ಮತ್ತೊಂದು ಬಾಕ್ಸ್ ನ ಮಾಡ್ಕೋಬೇಕಂದ್ರೆ 2 ಚೈನ್ ಹಾಕಿ ಮತ್ತೊಂದು ಬಾಕ್ಸ್ ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ. ನಿಮಗೆ ಎಲ್ಲೂ ಕೂಡ ಟ್ವಿಸ್ಟ್ ಆಗೋದಿಲ್ಲ ಪ್ಯಾಚ್. ಹೆಂಗೆ ವರ್ಕ್ ಮಾಡಿರ್ತೀರೋ ಹಂಗೆ ಇರುತ್ತೆ. ನಮ್ಗೆ ಶೇಕ್ ಆಗ್ಬೋದು ಅಷ್ಟೇ, ಬಿಟ್ರೆ ಟ್ವಿಸ್ಟ್ ಆಗೋದಿಲ್ಲ. ನಿಮ್ಗೆ ಬ್ಯಾಕ್ ಸೈಡ್ ಇರೋದು ಫ್ರಂಟ್ ಸೈಡ್ ತಿರ್ಕೊಂಡು ಹಾಗೆ ಇರೋದಿಲ್ಲ. ಸೊ ಇಲ್ಲಿ ನಾನು ಮತ್ತೆ 3rd ಬಾಕ್ಸ್ ಮಾಡ್ತಾ ಇದ್ದೀನಿ ಪ್ಯಾಚ್ ಆದ್ಮೇಲೆ. ಮತ್ತೆ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ ಪಕ್ಕದಲ್ಲಿ, 2ಕ್ಕೆ1, 2ಕ್ಕೆ1. ಈಗ ಒಂದು ಬೀಡ್ನ ಇನ್ಸರ್ಟ್ ಮಾಡೋದು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇನೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು 2ಕ್ಕೆ1, 2ಕ್ಕೆ1. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ. ಅಲ್ಲಿಗೆ ನಮ್ಗೆ ಟೋಟಲ್ ಆಗಿ 3 ಬಾಕ್ಸಸ್ ಆಗುತ್ತೆ. 3 ಬಾಕ್ಸ್ ಆಗುತ್ತೆ, 2 ಚೈನ್ ಬರುತ್ತೆ. ಸೊ ಇದೊಂದು ಕೌಂಟಿಂಗ್ ನ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಇಲ್ಲಿ ಕೌಂಟಿಂಗ್ ಏನು ಅಷ್ಟು ಕಷ್ಟ ಏನಿಲ್ಲ. ನೋಡಿ, ಒಂದು ಪ್ಯಾಚ್ ಆದ್ಮೇಲೆ 3 ಟೈಮ್ಸ್ ಬಾಕ್ಸ್ ಹಾಕಿದೀನಿ. ಈಗ ಒಂದು ಚೈನ್ ಹಾಕಿ ಪ್ಯಾಚ್ ನ ತಗೋಬೇಕು. ಸೊ ಒಂದು ಪ್ಯಾಚ್ ನ ತಗೊಂಡು ಇಟ್ಕೋಬೇಕು ನೋಡಿ, ಈ ರೀತಿ. ಸೊ ಇದು ಬ್ಯಾಕ್ ಸೈಡು ಗ್ಲೂ ಹಾಕಿರ್ತೀವಲ್ಲ, ಅದು ಇದು ಬ್ಯಾಕ್ ಸೈಡು. ಸೊ ಫ್ರಂಟ್ ಸೈಡು ತಿರುಗಿಸಿ ಇಟ್ಕೋಬೇಕು ನೋಡಿ, ಈ ರೀತಿಯಾಗಿ ನಮ್ಗೆ ಬರಬೇಕು. ಹಾಗಾಗಿ ತಿರುಗಿಸಿಟ್ಕೊಂಡು ಸೆಂಟ್ರ್ ನಿಮ್ಗೆ ಎಲ್ಲಿಗೆ ಬರುತ್ತೆ ಅಂತ ಅಂದಾಜಲ್ಲಿ ನೋಡ್ಕೋಬೇಕು. ಸೆಂಟ್ರ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಂದಾಜಿಗೆ ನೀಡಲ್ನ ಹಾಕ್ಬೇಕಲ್ಲಿ. ಡಬಲ್ ಕ್ರೋಶ ಹೋಲ್ ಕಾಣಿಸುತ್ತಲ್ಲ, ಆ ಗ್ಯಾಪ್ಗೆ ನೀಡಲ್ ಹಾಕ್ಬೇಕು. ಹಾಕಿ ದಾರನ ಮೇಲೆ ತಿಳ್ಕೊಂಡು ಲಾಕ್ ನ ಮಾಡ್ಕೋಬೇಕು. ಈಗ ನೀಡಲ್ ಮತ್ತೆ ಬೀಡ್ 2ರ ಮಧ್ಯದಿಂದ ಈ ರೀತಿ ಪಾಸ್ ಮಾಡ್ಕೊಳ್ಬೇಕು. ಅದನ್ನ ಪ್ಯಾಚ್ ನ ಈ ರೀತಿ ಪಾಸ್ ಮಾಡ್ಕೊಂಡು ಒಂದು ಚೈನ್ ಮಾಡ್ಕೋಬೇಕು. ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಗ್ಯಾಪ್ ನೋಡ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೇಕಂದ್ರೆ ಬಾಕ್ಸ್ ಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 2ಕ್ಕೆ1, 2ಕ್ಕೆ1 ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಈ ಬರೀ ಪ್ಯಾಚ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು. ಈ ರೀತಿ ನೀವು ಸೂಜಿ ದಾರದಲ್ಲೂ ಕೂಡ
ಬಟ್ಟೆಗೆ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಬೇಕು ಅಂತಿದ್ದಲ್ಲಿ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಮಧ್ಯದಲ್ಲಿ ಒಂದೊಂದು ಬೀಡ್ನ ಸ್ಟಿಕ್ ಮಾಡಿದ್ದೀನಿ, ರೌಂಡ್ ಬೀಡ್ನ, ಗೋಲ್ಡನ್ ಬೀಡ್ನ. ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಸ್ಯಾರಿಗೆ ಹಾಕಿದ್ರೆ. ಸೊ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.